ಸೊ ನಮಸ್ಕಾರ ಸ್ನೇಹಿತರೆ, ಡೇ 2 ಅಲ್ಲಿ ಸ್ವಾಗತ ಎಲ್ರಿಗೂ. ಟೈಮ್ ಇವಾಗ 5 ಗಂಟೆ ಆಗ್ತಾವಂತ. ಡೇ 2 ಅಲ್ಲಿ ಸಾಸ್ತಾನ ರೀಚ್ ಆಗಬೇಕಾಗುತ್ತೆ ನಮಗೆ. ಸಾಸ್ತಾನ ಇಲ್ಲಿಂದ ಒಂದು 40 ಆಗ್ಬೋದು, 35-40 ಕಿಲೋಮೀಟ್ರ್ ಆಗ್ಬೋದು. ಓ ಮೈ ಗಾಡ್, ಶಿಪ್ ಇಲ್ಲಿ ನೋಡಿ, ವಿಡಿಯೋ ಮಾಡ್ತಾ ಕೆಸರಿಗೆ ಕಾಲಾಗ್ಬಿಟ್ಟೆ. ನಾನು ಡೈಲಿ ವ್ಲಾಗ್ ಮಾಡ್ತಂತ ಹೇಳಿದ್ದೇನೆ, ಆದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಸುಸ್ತಾಗಿ ಹೋಗುತ್ತಲ್ಲ, ಏನೂ ಬೇಡ ಹಾಗನ್ಸುತ್ತೆ. ಅದಕ್ಕೋಸ್ಕರ ನಿನ್ನೆ ಎಡಿಟಿಂಗ್ ಮಾಡುವಾಗ ಸ್ವಲ್ಪ ಎಲ್ಲ ಸುಸ್ತಾಗಿತ್ತಲ್ಲ, ಎಡಿಟಿಂಗ್ ಮಾಡೋಕ್ಕೆ ನಿದ್ರೆಲ್ಲ ಬರ್ತಾಯಿತ್ತು. ಅದ್ರ ಹೋಗಿ ನೋಡೋಣ, ಶಾರ್ಟಾಗಿ ಮಾಡೋಣ. ಅದು ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಇದಾಗುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಅಷ್ಟು ದೂರ ನಡೆದಾಗ ಅಂದರೆ ನಿದ್ರೆ ಮಾಡಿ ಸಾಕಾಗುತ್ತಲ್ಲ, ಮೊಬೈಲ್ ಬೇಡ ಏನು ಬೇಡ ಅನಿಸುತ್ತೆ. ಅವರೊಬ್ರು ಹೇಳಿದರೆ ಆ ಥರ. ಅದಕ್ಕೆ ನೋಡೋಣ ಏನಾಗುತ್ತಂತ. ಬೆಳಗ್ಗೆನೇ ಮಳೆ ಶುರು ಆಗಿಬಿಟ್ಟಿದೆ, ಚೂರು. ಟೈಮ್ ಇವಾಗ 6 ಗಂಟೆ ಆಯಿತು. ಇಲ್ಲಿಂದ ಕುಂದಾಪುರ ಒಂದು 6 ಕಿಲೋಮೀಟರ್ ಇದೆ. ಈ ಪಾಯಿಂಟಿಂದ ಕುಂದಾಪುರ ಬರಲಿಕ್ಕೆ ಹತ್ರ ಬಂತು. ಸುಮಾರು ಆಯ್ತು. ಇವಾಗ ನಾನ್ ಸ್ಟಾಪ್ ಆಗಿ ಬಂದಿದ್ದು. ಇವಾಗ ಕುಂದಾಪುರದಲ್ಲಿ ರೀಚ್ ಆಗಿಬಿಟ್ವಿ ನಾವು. 2 ಗಂಟೆ ಬೇಕಾಯಿತು, 2 ಗಂಟೆ ಜಾಸ್ತಿನೇ ಆಯಿತು. ಎಲ್ಲ ಶಾಸ್ತ್ರಿ ಪಾರ್ಕ್ ಇವಾಗ ರೀಚ್ ಆಗಿಬಿಟ್ವಿ. ಇವಾಗ ಯಾರೋ ಟಿಫಿನ್ ವ್ಯವಸ್ಥೆ ಮಾಡಿಟ್ಟಿದ್ದಾರಂತೆ, ನೋಡೋಣ ಏನಂತ. ಬೆಳಗಿನ ಟಿಫಿನ್ ಗೈಸ್, ರೂಮಿನ ವ್ಯವಸ್ಥೆ ಕೂಡ ಮಾಡಿಟ್ಟಿದ್ದಾರೆ. ಇವಾಗ ರೂಮಲ್ಲಿ ಹೋಗಿ ನೋಡೋಣ ಏನಾಗುತ್ತಂತ. ಗೈಸ್, ಇವಾಗ ಟಿಫಿನ್ ಮಾಡ್ಲಿಕ್ಕೆ ಅಂತ ಬಂದಿದ್ದೇವೆ. ಒಂಚೂರು ಅರ್ಧ ಗಂಟೆ ರೆಸ್ಟ್ ಮಾಡಿ ಇವಾಗ ಟಿಫಿನ್ ಮಾಡೋದು. ಟಿಫಿನ್ ಮಾಡಿ ನೋಡೋಣ ಏನು ಇವತ್ತಿನ ತಿಂಡಿ ವ್ಯವಸ್ಥೆ ಅಂತ ನೋಡೋಣ. ಆಲ್ರೆಡಿ ಇಲ್ಲೆಲ್ಲ ಇದ್ದಾರೆ, ಪಾದಯಾತ್ರೆ ಹೋಗೋರೆಲ್ಲ ನೋಡ್ಬೋದು. ಸಾಕಷ್ಟು ಜನ ಇಲ್ಲಿದ್ದಾರೆ, ಪಾದಯಾತ್ರೆ ಹೋಗೋರೆಲ್ಲ. ಸಾಂಬಾರೆಲ್ಲ ಒಟ್ಟಾದ ಕಾಣಿ ಅಡ್ಡಿಲ್ಲ, ಬನ್ನಿ ಮಕ್ಕಳಿಗೇನಿಲ್ಲ. ಸೊ ಗಾಯ್ಸ್, 2 ಪ್ಲೇಟ್ ಅಂತ ನೋಡಬೇಡಿ, ಇವನಿಗೆ ಅಂತ ತಗೊಂಡಿದ್ದು. ಇಡ್ಲಿ ಆಮೇಲೆ ತಗೊಳ್ಳೋವಲ್ಲ. ಇವಾಗ ವಿಷ್ಣು ತಿಲಕ ಎಲ್ಲ ಹಾಕಿ ರೆಡಿಯಾಗಿ ಬಿಟ್ಟಿದ್ದೇವೆ ನಾವು. ನಮ್ಮ ಜೊತೆ ಇದ್ದವರು ಸ್ವಲ್ಪ ಮುಂದೋದ್ರು. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ 17 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಊಟದ ವ್ಯವಸ್ಥೆ ಎಲ್ಲ 17 ಕಿಲೋಮೀಟ್ರ್ ಹೋಗ್ಬೇಕಂತೆ. ಅಲ್ಲೆಲ್ಲ ಮಾಡ್ತಾರೆ ಊಟದ ವ್ಯವಸ್ಥೆ ಎಲ್ಲ. ಇವಾಗ ಬೇಗನೆ ಹೋಗೋಣ. 17 ಕಿಲೋಮೀಟ್ರ್ ಅಂದರೆ 4-5 ಗಂಟೆ ಆಗ್ಬೋದು ಅನಿಸುತ್ತೆ. ಸೊ ಇವಾಗ ಚಂಡಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಡೆ ಬಂದಿದ್ವಿ. ಇದು ಕಾಣಿಸುತ್ತೆ ನೋಡಿ, ಹೈವೇ ಮೇಲೆ ಇದೆ. ಹೈವೇ ಮೇಲೆ ಬರುವಾಗ ನಿಮಗೆ ಕಾಣಿಸುತ್ತೆ ನೋಡಿ. ಇವಾಗ ಈ ಟೆಂಪಲ್ಗೊಂದು ಹೋಗಿ ಬರೋಣ ಅಂತ. ಇಲ್ಲಿ ನೋಡಿ ಟೆಂಪಲ್. ಕಾಲೆಲ್ಲ ನೋವು ಬಂದೋಯ್ತು, ನೋಡ್ಬೋದು ನನ್ನ ಕಾಲು ಯಾವ ಥರ ಆಗಿದೆ ಅಂತ. ಕೆಂಪಾಗಿಬಿಟ್ಟಿದೆ, ಇಲ್ಲಿ ಕೆಂಪಾಗೋಗಿದೆ ಕಾಲೆಲ್ಲ. ಇವಾಗ ಗುರು ನರಸಿಂಹ ದೇವಸ್ಥಾನ ಕಡೆ ಬಂದಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು. ಇವರೇ ಗುರುಗಳು, ನಮ್ಮನ್ನು ಕರ್ಕೊಂಡು ಹೋಗೋರು ಇವರೇ. ಎಲ್ಲ ನೋಡ್ಕೊಳ್ಳೋರು ಇವರೇ. ಸೀದಾ ತಿರುಪತಿ ಹೋಗೋವರೆಗೆ ಎಲ್ಲ ಖರ್ಚಾಗಲಿ, ಊಟದ ವ್ಯವಸ್ಥೆ ಆಗಲಿ, ರೂಮಿನ ವ್ಯವಸ್ಥೆ ಆಗಲಿ ಎಲ್ಲ ಇವರೇ ನಮ್ಮನ್ನು ನೋಡೋರು. ಸೊ ಇವಾಗ ಇಲ್ಲಿ ಊಟನ ಮುಗಿಸಿ ಸೀದಾ ಅಲ್ಲಿಗೆ ಹೋಗೋದು ಅನ್ಸುತ್ತೆ. ಮಾಡೋದು ಜಾಸ್ತಿ ಇಲ್ಲ, 4 ಕಿಲೋಮೀಟರ್ ಇದೆ ಇಲ್ಲಿಂದ ಹೋಗಿ ಆಮೇಲೆ ರೆಸ್ಟ್ ಮಾಡಿ ನಾಳೆ ಮತ್ತೆ ಅವ್ರದ್ದೇನು ಕಾಯೆಲ್ಲ ಹೊಡೆಯೋದು ಸುಮಾರಷ್ಟು ಇದು ಸಂಪ್ರದಾಯ ಇದೆ ಅಂತೆ. ಇವಾಗ ಟೈಮ್ 3 ಗಂಟೆ ಆಗ್ತಾ ಬಂತು. 2 ಗಂಟೆ 50 ನಿಮಿಷ ಆಯಿತು. ಇವಾಗ ಸೀದಾ ಹಾಲ್ ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿಂದ 5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ ಅಂದರೆ 1 ಗಂಟೆ
ಒಂದು ಅರ್ಧ ಗಂಟೆ ಆಗ್ಬೋದು ಅನಿಸುತ್ತೆ. ಅಲ್ಲಿಗೆ ಹೋಗಿ ಇವಾಗ ರೆಸ್ಟ್ ಎಲ್ಲ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ತೇವೆ. ಕಾಲಲ್ಲಿ ನೋವು ಬಂದೋಯ್ತು, ಒಬ್ರಿಗೆ ಪಾಪ ನಡಿಲಿಕ್ಕೆ ಆಗ್ತಾಯಿಲ್ಲ ಇವಾಗಲೇ. ಇವಾಗ ಹಾಲ್ ಹತ್ರ ರೀಚ್ ಆದ್ವಿ ನಾವು ಸಾಸ್ತಾನದಲ್ಲಿ. ಇವತ್ತು 34 ಕಿಲೋಮೀಟರ್ ಆಯಿತು ನಾವು ನಡೆದಿದ್ದಂಥ. 34 ಕಿಲೋಮೀಟ್ರ್ ಆಯಿತು. ಟೋಟಲ್ ಆಗಿ 10 ಗಂಟೆ ಬೇಕಾಯ್ತು ನಮಗೆ. ರೆಸ್ಟ್ ಎಲ್ಲ ಬಿಡಲಿಲ್ಲ, ಡೈರೆಕ್ಟ್ ನಾವು 5 ಗಂಟೆ ಆಗಿತ್ತಲ್ಲ ಬಿಡಲಿಕ್ಕೆ, ಅದೆಲ್ಲ ಹಿಡಿದು ಇವಾಗ 3:30 ಆಗಿದೆ ಟೈಮು. 10 ಗಂಟೆಯಲ್ಲಿ 34 ಕಿಲೋಮೀಟರ್ ರೀಚ್ ಆದ್ವಿ ನಾವು. ಸುಮಾರು ಕಡೆ ಎಲ್ಲ ರೆಸ್ಟ್ ತಗೊಂಡಿದ್ದೇವೆ ಇವತ್ತಿನಷ್ಟೇ. ಇಲ್ಲೇ ನಾಳೆ ಆದಮೇಲೆ ಅಲ್ಲ ಬನ್ನಿ ಕಾಲು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಇವಾಗ ನೋವು ಗೊತ್ತಾಗಲ್ಲ, ನಾಳೆನೇ ಏನಾದರೂ ನೋವಾದರೆ ನೋವು ಗೊತ್ತಾಗೋದು. ಅಪ್ಪ ದೇವ್ರೆ, ಹಬ್ಬ ಒಂಥರ ಈ ಭಾಗದಲ್ಲಿ ನೋಡ್ಬೋದು ಉಬ್ದಂಗೆ ಆಗಿದೆ ಕಾಲೆಲ್ಲ. ಇವಾಗ ಒಬ್ಬೊಬ್ಬರೇ ರೀಚ್ ಆಗ್ತಾ ಇದ್ದಾರೆ ನೋಡ್ಬೋದು. ಇವತ್ತಿನಷ್ಟೇ ಮದುವೆ ಆಗುವಂಥ ಸ್ಥಳ ಇದು. ಈ ಜಾಗದಲ್ಲಿ ಸ್ಟೇ ತುಂಬ ಜನ ಇದ್ದಾರಲ್ಲ, ಅದಕ್ಕೋಸ್ಕರ ಇಂಥದ್ದೇ ಮಾಡಬೇಕಾಗುತ್ತೆ.